ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವರ್ಷದ ಕೊನೆಗೆ ಬರ್ತಾ ಇದ್ದಂತೆ ಎಕ್ಸಾಮ್ಗಳ ಸರತಿ ಸಾಲೆ ಸ್ಟಾರ್ಟ್ ಆದಂತಿದೆ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಈಗಾಗಲೇ ಮೊನ್ನೆ VA ಎಕ್ಸಾಮ್ ಆಯ್ತು, ಮತ್ತೆ PDOದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಆಯ್ತು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಬರೋದಾದಂದ್ರೆ ಇನ್ನೇನ್ ನಾಲ್ಕೈದು ದಿನಗಳಲ್ಲಿ ಅಂದ್ರೆ ನವೆಂಬರ್ 25ರಿಂದ ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದಾವೆ. ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಲ್ಲ ಅವರೆಲ್ಲ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ ಮತ್ತೆ ಒಳ್ಳೆ ರೀತಿಯಿಂದ ಎಕ್ಸಾಮ್ ಅನ್ನ ಬರೀರಿ ಅಂತ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮತ್ತೆ ಅದೇ ರೀತಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ನಾನು. ಏನಂತಂದ್ರೆ ಅದಕ್ಕೆ ಮಾಕ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ RRB ವೆಬ್ಸೈಟ್ ಅಲ್ಲಿ. ಅದನ್ನ ಯಾವ ರೀತಿ ಅಟೆಂಡ್ ಮಾಡ್ಬೇಕಂತ ಹೇಳಿ ನಾನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಇದೆ, ಅದನ್ನ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ 2-3 ಸಲ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ, ಅಂದ್ರೆ ಮಾದರಿ ಪರೀಕ್ಷೆಯನ್ನ ಬರೆದು ಎಕ್ಸಾಮ್ ಹೋದ್ರೆ ನಿಮ್ಗೆ ಅಲ್ಲಿ ಏನ್ ಮಾಡ್ಬೋದು, ಒಳ್ಳೆ ರೀತಿಯಿಂದ ಅದನ್ನ ಎಕ್ಸಾಮ್ ಅನ್ನ ಫೇಸ್ ಮಾಡ್ಲಿಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋಗೆ ಬರೋದಾತಂತಂದ್ರೆ ಇನ್ನೇನ್ ನೆಕ್ಸ್ಟ್ ಮಂತ್ ಅಲ್ಲಿ ಈ ತಿಂಗಳು ಮುಗಿಲಿಕ್ ಬತ್ತು, ಇನ್ನು 12ನೇ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ಅಲ್ಲಿ ಬರ್ತಿರ್ಕಂತ ಎಕ್ಸಾಮ್ಗಳು ಯಾವ್ಯಾವಪ್ಪ ಅಂತಂದ್ರೆ ಪ್ರಮುಖವಾದಂತ ಎಕ್ಸಾಮ್ ಯಾವ್ದಂತಂದ್ರೆ RPF SI. ಇದಕ್ಕೂ ತುಂಬಾ ಜನಗಳು ಏನ್ ಮಾಡ್ತಿದ್ರೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ದಾರೆ. ಆತರ ರಿಸಲ್ಟ್ ಸಹ ಈಗ ಡಿಕ್ಲೇರ್ ಆಗಿದೆ. ಆತರದ ಏನಾಗಿದೆ ಅಂತಂದ್ರೆ ಎಕ್ಸಾಮ್ ಡೇಟ್ ಸಹ ಏನಾಗಿದೆ ಡಿಕ್ಲೇರ್ ಆಗಿದೆ. ಎರಡನೇ ಅಂದ್ರೆ ಡಿಸೆಂಬರ್ 2, 3, 9, 12 ಮತ್ತು 13ರಂದು ಏನಾಗಿದೆ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, 2ನೇ ತಾರೀಕು, 3ನೇ ತಾರೀಕು, 9, 12 ಮತ್ತು 13ರಂದು ಇದರ ಏನಾದ್ರೆ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಸಹ ಎಕ್ಸಾಮ್ ನಡೀತಾವೆ ಅಂತ ಈ ಏನಂತಂದ್ರೆ ಒಂದು ಸ್ಟೇಟ್ಮೆಂಟ್ ನ ಮೂಲಕ RRB ಹೇಳ್ತಾ ಇದೆ. ಅದೇ ರೀತಿ ಅದೇ ತಿಂಗಳಲ್ಲಿ ನಡೆಯುವಂತ ಇನ್ನೊಂದು ಎಕ್ಸಾಮ್ ಯಾವ್ದಂತಂದ್ರೆ ಟೆಕ್ನಿಷಿಯನ್. ಇದಕ್ಕೂ ಸಹ ತುಂಬಾ ಜನ ಅಪ್ಲಿಕೇಶನ್ ಹಾಕಿರ್ತೀರಾ. ಇದಕ್ಕೂ ಸಹ 9,000 ಚಿಲ್ಲರೆ ಪೋಸ್ಟ್ ಏನಾಗಿದ್ದು ಕಾಲ್ಫರ್ಮ್ ಆಗಿದ್ವು. ಟೆಕ್ನಿಷಿಯನ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2 ಅಂತ. ಇದಕ್ಕೂ ಸಹ ತುಂಬಾ ಜನ ಅಪ್ಲಿಕೇಶನ್ ಹಾಕಿರ್ತೀರಾ. ಅದನ್ನು ಅವರು ಸ್ವಲ್ಪ ನೋಡ್ಕೊಳ್ಳಿ. 19 ಅಂದ್ರೆ ಡಿಸೆಂಬರ್ 19, 20, 23, 24, 26, 28 ಮತ್ತು 29ನೇ ದಿನಾಂಕದಂದು ಎಕ್ಸಾಮ್ ಏನಾಗ್ತದೆ ಇವಕ್ಕೆ ನಡೀತಾವೆ. ಅದೇ ರೀತಿ JU ಮತ್ತು JE ಮತ್ತೆ ಅದರ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ 16, 17, 18 CBT 1 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈ RPF ಗೆ ಏನೊಂದು ಸಣ್ಣದಾಗಿ ಎಕ್ಸಾಮ್ ನೀವು ಅಪ್ಲಿಕೇಶನ್ ಹಾಕಿದಾಗ ಏನೇನಿತ್ತು ಒಂದು ಸಿಂಪಲ್ ಆಗಿ ಅದನ್ನ ನೋಡಿ ಬರೋಣ. ನೀವು ನೋಟಿಫಿಕೇಶನ್ ನೋಡಿದ್ರೆ ಇದರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ತರ ಇದೆಯಪ್ಪ ಅಂತಂದ್ರೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT 1 ಇರುತ್ತೆ. ಅದರಲ್ಲಿ ಏನಿರುತ್ತೆ ಅಂತಂದ್ರೆ 90 ನಿಮಿಷದ ಒಂದು ಪೇಪರ್ ಇರುತ್ತೆ ಮತ್ತು 120 ಅಂಕಗಳ ಏನಿರುತ್ತೆ ಅಂದ್ರೆ ಕ್ವಶನ್ ಗಳಿರ್ತವೆ. 90 ನಿಮಿಷ, 120 ಪ್ರಶ್ನೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳನ್ನ ಕೊಡ್ತಾರೆ. ಅದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇದಕ್ಕೆ ಇರ್ತದೆ. ಏನಂತಂದ್ರೆ 1:3. 3 ತಪ್ಪಾದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡುವಂತ ಪದ್ಧತಿ ಏನಿದೆ ಇದರಲ್ಲಿ ಇರ್ತದೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇದಕ್ಕೆ 3 ಹಂತದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೋತಾರೆ. ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಅದರಲ್ಲಿ ಯಾರಾದ್ರೂ ಶಾರ್ಟ್ ಲಿಸ್ಟ್ ಆಗ್ತಾರಲ್ಲ ಅವ್ರಿಗೆಲ್ಲರಿಗೂ ಏನಾಗ್ತದೆ ಅಂದ್ರೆ PET ಅಂತ ಕರೀತಾರೆ, ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕರೀತಾರೆ. ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರ ಅವ್ರಿಗೆಲ್ಲರಿಗೂ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕರೆದು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಈ ರೀತಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇರ್ತದೆ. CBT ಅನ್ನ ನಾವು ನೋಡುದಾತಂದ್ರೆ 90 ನಿಮಿಷದ ಒಂದು ಪರೀಕ್ಷೆ ಇರ್ತದೆ. 120 ಅಂಕಗಳು ಇರ್ತವೆ. 120 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದ್ರೆ 120 ಅಂಕಗಳು ನಿಮ್ಗೆ ಆಗ್ತವೆ. ಆದ್ರೆ ಇಲ್ಲಿ ಏನಿರ್ತದೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. 1:3 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಅಂದ್ರೆ 3 ತಪ್ಪಾದ ಉತ್ತರಕ್ಕೆ 1 ಅಂಕವನ್ನ ಕಟ್ ಮಾಡುವಂತ ಇಲ್ಲಿ ಏನಿರ್ತದೆ ಅಂದ್ರೆ ಪದ್ಧತಿಯನ್ನ ಇವರು ರೂಢಿಸ್ಕೊಂಡು ಬಂದಿದ್ದಾರೆ. ಇನ್ನ ನಾವು ಟೆಕ್ನಿಷಿಯನ್ ನೋಡೋದಾತಂದ್ರೆ ಟೆಕ್ನಿಷಿಯನ್ ಪ್ರೊಸೆಸ್ ಅನ್ನ ಯಾವ ರೀತಿ ನೋಡೋದಾತಂದ್ರೆ ಇದಕ್ಕೂ ಸಹ ಏನಿರ್ತದೆ ಅಂದ್ರೆ 3 ಹಂತದಲ್ಲಿ ಏನಾಗಿತ್ತಂದ್ರೆ ಪ್ರೊಸೆಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಮೊದಲಿಗೆ ಇದಕ್ಕೂ ಏನಾಗಿತ್ತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ, CBT ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. 3 ಹಂತದ ಪರೀಕ್ಷೆನ ಸಹ ಇದಕ್ಕೂ ಸಹ ನಡೆಸ್ತಾರೆ. ಹಾಗಾದ್ರೆ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇರ್ತದೆ ಇಲ್ಲಿ ಕೊಡ್ತಾರೆ ನೋಡ್ಸಿರಿ. 90 ನಿಮಿಷದ ಎಕ್ಸಾಮ್ ಇರ್ತದೆ. 100 ಪ್ರಶ್ನೆಗಳು ಇರ್ತವೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕಗಳ ಪ್ರಶ್ನೆ ಇರ್ತದೆ. ಅದೇ ರೀತಿ 3 ಅಂಕಗಳಿಗೆ ತಪ್ಪಾದ 3 ತಪ್ಪಾದ ಉತ್ತರಗಳಿಗೆ 1 ಅಂಕವನ್ನ ಸಹ ಏನ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಇದು ಇವತ್ತಿನ ಏನೇ ಒಂದು ನೋಟಿಫಿಕೇಶನ್ ಬಿಟ್ಟಿದಾರಲ್ಲ ಇದರ ಒಂದು ಎಕ್ಸಾಮ್ಗಳ ಸಂಕ್ಷಿಪ್ತವಾದ ಮಾಹಿತಿ. ಇನ್ನು RPF ಏನಿದೆ ಇದರ ಒಂದು ಮಾಡೆಲ್ ಟೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಮಾಡೆಲ್ ಟೆಸ್ಟ್ ಅಂತಂದ್ರೆ ಮಾದರಿ ಪರೀಕ್ಷೆನ RRB ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2 ದಿನದಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಅದ್ರ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಮತ್ತೆ ಯಾವ ರೀತಿ ಅನಲೈಸ್ ಮಾಡ್ಬೇಕಂತ ಒಂದು ವಿಡಿಯೋ ಬರ್ತಾ ಇದೆ. ಅದಕ್ಕೆಲ್ಲ ನೀವು ವೇಟ್ ಮಾಡ್ರಿ.
ಅದಾದ ನಂತರ ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗ್ರಿ, ಎಲ್ಲರೂ ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.